ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ದುರಂತ ನಡೆದು 4 ದಿನ ಆಯಿತು. ಈಗಾಗಲೇ ನಾಲ್ಕು ತನಿಖಾ ಸಂಸ್ಥೆಗಳು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇರುವಂಥದ್ದು. ಇದರ ನಡುವೆನೇ ಈ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಒಂದಿಷ್ಟು ಎಡವಟ್ಟುಗಳು ಕೂಡ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಸಿಐಡಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಏನದು ಎಡವಟ್ಟುಗಳು ಅಂದ್ರ ಬನ್ನಿ ನೋಡ್ಕೊಂಡು ಬರೋಣ. ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿ ಕಾಲ್ತುಳಿತ ದುರಂತ. ಸಿಐಡಿ ಅಧಿಕಾರಿಗಳಿಂದ ಚುರುಕುಗೊಂಡ ತನಿಖೆ. ಪ್ರಾಥಮಿಕ ತನಿಖೆಯಲ್ಲೇ ಹೊರಬಿತ್ತು ಸಾಲು ಎಡವಟ್ಟು. ಸ್ಟೇಡಿಯಂ ಬಳಿ ಅಧಿಕಾರಿಗಳ ಸಮನ್ವಯ ಕೊರತೆ ಬಹಿರಂಗ. ಬೆಂಗಳೂರಿನ ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟ ದುರ್ದೈವಿಗಳದ್ದು ಒಂದೊಂದು ಕಥೆ. ಕರ್ನಾಟಕ ರಾಜಧಾನಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಸಮೀಪ ಸಂಭವಿಸಿದ ಭೀಕರ ಕಾಲ್ತುಳಿತ ದುರಂತ ಹಲವರ ಕನಸುಗಳನ್ನು ಕಸಿದುಕೊಂಡಿದೆ. ಸುಂದರ ಭವಿಷ್ಯದ ಕನಸು ಕಾಣುತ್ತಿದ್ದ ಹಲವರು ಈ ದುರಂತದಲ್ಲಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಜನರ ಸಾವಿನ ಆಘಾತದಿಂದ ಕುಟುಂಬಸ್ಥರು ಹೊರಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಈ ಮಹಾ ದುರಂತ ನಿಜಕ್ಕೂ ಭೀಕರ, ಭಯಾನಕ, ಆತಂಕ ಹುಟ್ಟಿಸುವ ದುರ್ಘಟನೆ. ಇಂತಹ ದುರಂತ ಘಟನೆಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಕಾರಣರಾದ ಬಹುತೇಕ ಎಲ್ಲರ ತಲೆದಂಡವಾಗಿದೆ. ಆದರೂ ಪ್ರಕರಣದ ತನಿಖೆಯನ್ನ ಸರ್ಕಾರ ಸಿಐಡಿ ಅಧಿಕಾರಿಗಳಿಗೆ ನೀಡಿದ್ದು ಘಟನೆಗೆ ಕಾರಣವೇನು, ಇನ್ನು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ಶುರುವಾಗಿದೆ. ಕಾಲ್ತುಳಿತ ಪ್ರಕರಣದ ತನಿಖೆಯ ಭಾಗವಾಗಿ ಸಿಐಡಿ ಅಧಿಕಾರಿಗಳ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕಚೇರಿಗೆ ಭೇಟಿ ನೀಡಿ ಕಾಲ್ತುಳಿತ ನಡೆದ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದೆ. ತನಿಖೆ ಶುರುವಾದ ಮೊದಲ ದಿನವೇ ಸಿಐಡಿ ಅಧಿಕಾರಿಗಳಿಗೆ ಸಾಲು ಮಹಾ ಎಡವಟ್ಟುಗಳ ಪಟ್ಟಿಯೇ ಸಿಕ್ಕಿದೆ. ಅಂದು 1650 ಪೊಲೀಸ್ ಸಿಬ್ಬಂದಿ ನಿಯೋಜನೆ. ಅದರಲ್ಲಿ ವಿಧಾನಸೌಧ ಬಳಿಯೇ 1000 ಖಾಕಿ ಭದ್ರತೆ. ಸ್ಟೇಡಿಯಂ ಬಳಿ ಫ್ಯಾನ್ಸ್ ಕಂಟ್ರೋಲ್ಗೆ ಪೊಲೀಸರೇ ಇರಲಿಲ್ಲ. ಅದರಲ್ಲಿ ಮೊದಲಿಗೆ ನಿಲ್ಲೋದೇ ಪೊಲೀಸ್ ಬಂದೋಬಸ್ತ್. ಸಾಮಾನ್ಯವಾಗಿ ಐಪಿಎಲ್ ಮ್ಯಾಚ್ ನಡೆದಾಗಲೇ ಗ್ರೌಂಡ್ ಹತ್ರ 1000ಕ್ಕೂ ಹೆಚ್ಚು ಸಿಬ್ಬಂದಿ ನಿಯೋಜನೆ ಮಾಡ್ತಾರೆ. ಆದರೆ ಬುಧವಾರ ಆಟಗಾರರು ಬರೋ ಎಚ್ಎಎಲ್ ಏರ್ಪೋರ್ಟ್, ವಿಧಾನಸೌಧ, ಸ್ಟೇಡಿಯಂ, ಆಟಗಾರರು ಉಳಿದುಕೊಂಡಿದ್ದ ಖಾಸಗಿ ಹೋಟೆಲ್ ಸೇರಿ ಒಟ್ಟು 1650 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. ಅದರಲ್ಲಿ ಕನಿಷ್ಠ 1000 ಪೊಲೀಸರು ವಿಧಾನಸೌಧ ಬಳಿಯೇ ನಿಯೋಜನೆ ಆಗಿದ್ದಾರೆ. ವಿಧಾನಸೌಧದ ಬಳಿ ಕಾರ್ಯಕ್ರಮ ಮುಗಿದ ನಂತರ ಸ್ಟೇಡಿಯಂ ಬಳಿಗೆ ಹೋಗೋಕೆ ಡೈರೆಕ್ಷನ್ ನೀಡಲಾಗಿತ್ತಂತೆ. ಹಾಗಾಗಿ ಸ್ಟೇಡಿಯಂ ಬಳಿ ಲಕ್ಷಾಂತರ ಜನ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋಕೆ ಪೊಲೀಸರೇ ಇರಲಿಲ್ಲ. ಇನ್ನು ಮತ್ತೊಂದು ವಿಚಾರ ಅಂದರೆ ವಿಕ್ಟರಿ ಪರೇಡ್, ವಿಧಾನಸೌಧ ತರಹದ ಕಾರ್ಯಕ್ರಮಗಳಿಗೆ ಪೊಲೀಸರು 3 ದಿನ ಮೊದಲೇ ಪ್ಲಾನ್ ಮಾಡ್ಕೋತಾರೆ. ಅದಕ್ಕೆ ಸಂಬಂಧಿಸಿದ ಇಲಾಖೆಗಳ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಆದರೆ ಇಲ್ಲಿ ಅಂದು ಯಾವುದೇ ಸಭೆ ಮಾಡಿಲ್ಲ. ಕನಿಷ್ಠ ಯಾವ್ಯಾವ ಸಿಬ್ಬಂದಿ ಎಲ್ಲೆಲ್ಲಿ, ಅದರ ಜವಾಬ್ದಾರಿ ಯಾರಿಗೆ ಅಂತಲೂ ಪ್ಲಾನ್ ಆಗಿರಲಿಲ್ವಂತೆ. ಹಾಗಾಗಿ ಯಾರು ಏನು ಮಾಡಬೇಕು, ಯಾರಿಗೆ ರಿಪೋರ್ಟ್ ಮಾಡ್ಕೋಬೇಕು ಅನ್ನೋದು ತಿಳಿಯದೆ ಪೊಲೀಸರೇ ಕಂಗಾಲಾಗಿದ್ದಾರೆ. ಹಿರಿಯ ಅಧಿಕಾರಿಗಳೆಲ್ಲ ವಿಧಾನಸೌಧದ ಕಡೆಗೆ ಇದ್ದರಿಂದ ಇಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕೆ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಸದ್ಯ ಅಂದು ಸ್ಟೇಡಿಯಂ ಬಳಿ ಯಾವ್ಯಾವ ಸಿಬ್ಬಂದಿ ನಿಯೋಜನೆಗೊಂಡಿದ್ರು ಅನ್ನೋದನ್ನ ತಿಳಿದ ಸಿಐಡಿ ಅಧಿಕಾರಿಗಳು ಸಬ್ ಇನ್ಸ್ಪೆಕ್ಟರ್ ಮೇಲ್ಮಟ್ಟದ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಘಟನೆ ಬಗ್ಗೆ ಮಾಹಿತಿ ಕಲೆ ಹಾಕಲು ಮುಂದಾಗಿದ್ದಾರೆ. ಇದಿಷ್ಟೇ ಅಲ್ಲದೆ ಕೆಎಸ್ಸಿಎ, ಆರ್ಸಿಬಿ, ಡಿಎನ್ಎ ಮೇಲೂ ತನಿಖೆ ನಡೆದಿದ್ದು ಅವರ ಪಾತ್ರ ಏನು ಅನ್ನೋ ಬಗ್ಗೆ ಕೂಡ ತನಿಖೆ ನಡೆಯಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.